ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ ನ್ಯಾಯಾಧೀಶರು. ಹಾಗಾದ್ರೆ ಏನ್ ಶಿಕ್ಷೆ ಆಗಬಹುದು? ಸಾಕಷ್ಟು ಕುತೂಹಲ ಇದೆ. ನಿನ್ನೆ ಕೂಡ ಕಣ್ಣೀರಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ. 2 ದಿನಗಳಿಂದ ಜೈಲಿನಲ್ಲೇ ಇರುವಂತಹ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಶಿಕ್ಷೆ ಪ್ರಮಾಣ ಏನಾದರೂ ಹೆಚ್ಚಾದ್ರೆ ಸಂಕಷ್ಟ ಅಂತ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿರುವಂತಹ ವಿನಯ್ ಕುಲಕರ್ಣಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿಗೆ ಈಗ ಭಯ ಶುರುವಾಗಿದೆ. ಏನ್ ಶಿಕ್ಷೆ ವಿಧಿಸಬಹುದು ಅಂತ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದ್ದಾರೆ ನ್ಯಾಯಾಧೀಶರು. 2 ದಿನಗಳಿಂದ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರಿಡ್ತಿದ್ದಾರೆ. ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲಿರುವಂತಹ ವಿನಯ್ ಕುಲಕರ್ಣಿ ಶಾಸಕರಾಗಿ ಹೈಫೈ ಲೈಫ್ ಲೀಡ್ ಮಾಡಿದಂತ ಕುಲಕರ್ಣಿಗೆ ಈಗ ಸೆರೆವಾಸ. ರಾತ್ರಿ ಜೈಲು ಸಿಬ್ಬಂದಿಯ ಜೊತೆಗೆ ಮಾತಿಲ್ಲ, ಕಥೆ ಇಲ್ಲ, ಜೊತೆಗೆ ಸಹ ಕೈದಿಗಳ ಜೊತೆಗೂ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎದ್ದು ಮುಖ ತೊಳೆದು ಕೂತಿದ್ದಾರಂತೆ ಕುಲಕರ್ಣಿ. ಇನ್ನು ಸಹ ಕೈದಿಗಳ ಜೊತೆ ಮಾತನಾಡದೆ ವಿನಯ್ ಕುಲಕರ್ಣಿ ಮೌನಕ್ಕೆ ಶರಣಾಗಿದ್ದಾರೆ. ಶಿಕ್ಷೆ ಪ್ರಮಾಣ ಏನಾದರೂ ಹೆಚ್ಚಾಗ್ಬಿಟ್ರೆ ಅಂತೇಳಿ ಆ ಭಯ ಇದೆ. ದೈಹಿಕವಾಗಿ ಮಾನಸಿಕವಾಗಿ ಆಲ್ರೆಡಿ 2 ದಿನಕ್ಕೆ ವಿನಯ್ ಕುಲಕರ್ಣಿ ಕುಗ್ಗಿಬಿಟ್ಟಿದ್ದಾರೆ. ಶಿಕ್ಷೆ ಏನು ಪ್ರಕಟ ಆಗಬಹುದು ಅಂತ ಈಗಾಗಲೇ ಅವರ ಪರ ವಕೀಲರೇನಿದ್ದಾರೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂಥ ದೊಡ್ಡ ಕೇಸೇನು ಅಲ್ಲ ಇದು ಅಂತೇಳಿ ಅವ್ರ ವಾದವನ್ನು ಮಂಡಿಸಿದ್ದಾರೆ. ನಿನ್ನೆ ವಾದ ಪ್ರತಿವಾದ ಆಲಿಸಿರುವಂಥ ನ್ಯಾಯಾಧೀಶರು ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಹಾಗಾದ್ರೆ ತೀರ್ಪು ಯಾವ ರೀತಿಯಾಗಿ ಬರಬಹುದು, ಏನು ಶಿಕ್ಷೆ ಪ್ರಕಟ ಆಗಬಹುದು? ಇವತ್ತು 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಿದೆ ಕೋರ್ಟ್. ಸಿಬಿಐ ಪರ ವಕೀಲರು, ಅಪರಾಧಿಗಳ ಪರ ವಕೀಲರ ವಾದ ಈಗಾಗಲೇ ಆಲಿಸಿದ್ದಾಗಿದೆ. ಅಪರಾಧಿಗಳ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ಜಡ್ಜ್ ಗಜಾನನ ಭಟ್ ಯಾವ ಕಾರಣಕ್ಕೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ವಿಚಾರಣೆ ವೇಳೆ ಕುಟುಂಬದ ಪರಿಸ್ಥಿತಿಯನ್ನ ಅಪರಾಧಿಗಳು ಅವರ ಪರ ವಕೀಲರು ವಿವರಿಸಿದ್ರು. ಅವರ ಜೀವನ ಸ್ಥಿತಿಗತಿ ಕಂಡು ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದಾ? ಹಾಗಾದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾದ್ರೆ ಅವರ ಜೀವನ ಸ್ಥಿತಿಯನ್ನ ಗಮನಿಸಿ ಪರಿಗಣನೆಗೆ ತೆಗೆದುಕೊಂಡು ಕೋರ್ಟ್ ಏನಾದರೂ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡುತ್ತಾ? ನ್ಯಾಯಾಧೀಶರು ಕೊಡುವಂತ ತೀರ್ಪಿನ ಬಗ್ಗೆ ನಾವೇ ಆಗಲಿ ಯಾವುದೇ ಮಾಧ್ಯಮ ಆಗಲಿ ಊಹೆ ಮಾಡೋದಕ್ಕಾಗಲ್ಲ. ಹಿಂದಿನ ಪ್ರಕರಣಗಳನ್ನ ಇಟ್ಕೊಂಡು ಹೀಗಾಗಿತ್ತು, ಹೀಗಾಗಬಹುದು ಅಂತ ಹೇಳಬಹುದಷ್ಟೇ. ಹಾಗಾಗಿ ನಿನ್ನೆ ಅವರ ಪರ ವಕೀಲರು, ಅಪರಾಧಿಗಳ ಪರ ವಕೀಲರು ಒಂದಷ್ಟು ಅವರ ಜೀವನ ಹೆಂಗಿದೆ ಅಂತ ವಿವರಿಸಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಜೀವನಕ್ಕೆ ಬರೋದಾದ್ರೆ 2 ಜನ ಹೆಣ್ಮಕ್ಳಿದ್ದಾರೆ, ಓರ್ವ ಗಂಡು ಮಗ ಇದ್ದಾನೆ. ಜೊತೆಗೆ ಅವರು ಸಾವಿರಾರು ಹಸುಗಳನ್ನು ಸಾಕಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ಅವರ ಜೀವನ ಇಲ್ಲಿವರೆಗೂ ಚೆನ್ನಾಗಿನೇ ಇತ್ತು. ಇದೊಂದು ಕೇಸ್ನಿಂದಾಗಿ ಅವರಿಗೆ ಗಲ್ಲಾಗೋದಾಗ್ಲಿ ಅಥವಾ ಜೀವಾವಧಿ ಆಗೋದು ಬೇಡ ಅಂತ ಅವರ ಪರ ವಕೀಲರು ಒಂದಷ್ಟು ಅಂಶಗಳನ್ನು ಆಧಾರವಾಗಿಟ್ಕೊಂಡು ವಾದ ಮಂಡಿಸಿದ್ದಾರೆ. ಬಟ್ ಈಗ ಸಿಬಿಐ ಪರವಾಗಿರುವಂಥ ವಕೀಲರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರು ಮಾಡಿರುವಂಥ ಅಪರಾಧ ಮುಚ್ಚಾಕೋದಕ್ಕೆ ಅಂತ ಸಾಕಷ್ಟು ಸಂಚಾಗಿತ್ತು. ಜೊತೆಗೆ ಬೇರೆಯವ್ರನ್ನ ಸರೆಂಡರ್ ಮಾಡಿಸಿದ್ರು. ಇದೆಲ್ಲವೂ ಕೂಡ ಅಪರಾಧ ಅಲ್ವಾ, ತಪ್ಪಲ್ವಾ ಅಂತೇಳಿ ಸಾಕಷ್ಟು ಸೆಕ್ಷನ್ಗಳು ಅವರಿಗೆ ಈಗಾಗಲೇ ಅಟ್ರಾಕ್ಟ್ ಆಗಿದೆ. ಹಾಗಾಗಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡಿಸಿದ್ದಾರೆ. ಇದರ ಆಧಾರದ ಮೇಲೆ ಇವತ್ತೇನು ಶಿಕ್ಷೆ ಪ್ರಕಟ ಆಗುತ್ತೆ ಅದೇ ಸದ್ಯದ ಪ್ರಶ್ನೆ.